ಯಾರೇ ಏನು ಕೇಳಿದ್ರು ಎಲ್ಲರಿಗೂ ಕೇಳಿಸಿದೆ. ಊಟ ಆಯಿತು, ಏನೇ ತರಿಸಿದ್ರು ಊಟಕ್ಕೆ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ರಿಗೂ ಸೇರಿನೇ ಆರ್ಡರ್ ಮಾಡ್ತಿದ್ದ, ಒಬ್ರಿಗೂ ಬಿಡ್ತಾ ಇರಲಿಲ್ಲ. ನಾನೇ ಆ್ಯಕ್ಚುಲಿ ಎಷ್ಟೊಂದು ಸತಿ ಹೇಳ್ತೀನಿ, ನೀನು ದುಡ್ದಿರೋ ದುಡ್ಡು ಈ ಶೋಯಿಂದ ನೀನು ಕಷ್ಟಪಟ್ಟು ದುಡಿತಾ ಇದೆಯಾ, ನೀನು ಇಟ್ಕೋ, ನಿನಗಿಟ್ಕೋ, ಯಾರಿದ್ದಾರೆ ಇವಾಗ, ನೀನೇ ನೋಡ್ಕೊಬೇಕು, ಜಾಸ್ತಿ ಖರ್ಚು ಮಾಡಬೇಡ ಅಂತ. ಬಟ್ ಅದೆಲ್ಲ ಅವನು ಎಷ್ಟು ದುಡ್ಡು ಇರಲಿ ಅದೇ ಯೋಚನೆ ಮಾಡ್ತಾ ಇರಲಿಲ್ಲ. ಎಲ್ಲರೂ ಮಾತಾಡಿಸ್ಬೇಡ, ಒಂದು ಲಿಮಿಟಲ್ಲಿ ರಿಸರ್ವ್ಡ್ ಆಗಿರೋ ಬಕೆಟ್ ಹಿಡಿಯೋ ಥರ ಅನಿಸುತ್ತೆ ಅದು. ಬಟ್ ಹಂಗಿಲ್ಲ, ಅವನು ಎಲ್ಲರನ್ನೂ ಮಾತಾಡ್ಸೋಣ, ಎಲ್ಲರೂ ಅವರು ಪಾಪ ನನ್ನ ಹೇಳಿದ್ರೆ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡಬೇಕು ಅಂತ ಸರೌಂಡಿಂಗಲ್ಲಿರೋ ಎಲ್ಲರ ಬಗ್ಗೆನೂ ತುಂಬ ರೆಸ್ಪೆಕ್ಟ್ ಇಟ್ಕೊಂಡಿರ್ತಾನೆ. ಯಾರಿಗಾದ್ರೂ ಕಷ್ಟ ಅಂತ ಬಂದವ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು. ಇವತ್ತು ನಾನು ಕಷ್ಟ ಬಿದ್ದು ಇಲ್ಲಿ ಗಂಟ ಬಂದಿದ್ದೀನಿ, ಒಂದೊಂದು ರೂಪಾಯಿಗೆ ಇವತ್ತು ಕಷ್ಟ ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ, ಇನ್ನೊಬ್ರು ಯಾರೋ ಒಬ್ರು ಕಷ್ಟ ಅಂತ ಹೇಳಿದಾಗ ನಾವು ಹೆಲ್ಪ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ದೇವ್ರು ಎಲ್ಲೊಂದು ಕಡೆ ನನಗೆ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ರಕ್ಷಕ್ ಯಾರು ಅಂತ ನಮ್ಮ ಮೀಡಿಯಾದವ್ರಿಗೆ ಗೊತ್ತು, ಜನಗಳಿಗೆ ಗೊತ್ತು. ನಮ್ಗೆ ಗೊತ್ತಿಲ್ಲದೆ ಇರುವಂತಹ ವಿಷಯ ಏನಾದರೂ ಇದ್ರೆ ರಕ್ಷಕ್ನ ಈ ರಕ್ಷಕ್ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದರೆ ಅದು ಏನಿರ್ಬೋದು ಅವ್ರ ಗುಣ ಅಂತ? ಅದೇ ಮೇಯ್ನಾಗಿ ಹೇಳೋದು, ರಕ್ಷಕ್ ಏನೂ ಮಾಡೇ ಇಲ್ಲ, ಎಲ್ಲ ಅವರ ಅಪ್ಪನಿಂದನೇ ಬಂದಿರೋದು. ಆ್ಯಂಡ್ ಆ ಥರ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇರೋ ಒಂದು ಹುಡುಗ ಅನ್ನೋ ಥರ ನಾನು ಕೇಳಿಸ್ಕೊಂಡಿದ್ದೆ. ಬಟ್ ಇಟ್ ಈಸ್ ರಾಂಗ್ ಆ್ಯಕ್ಚುಲಿ. ಅವನು ತುಂಬ ರೆಸ್ಪಾನ್ಸಿಬಲ್ ಆಗಿದ್ದಾನೆ. ಒಂದೇ ನೆಗೆಟಿವ್ ಏನಂದರೆ ಅವನ ಬಗ್ಗೆನೇ ಹೇಳ್ಕೊಂಡ್ಬಿಟ್ಟಿರ್ತಾನೆ, ನಾನು ಹಿಂಗೆ ಮಾಡಿದೆ, ಅದು ಸ್ವಲ್ಪ ಅವನೇ ಕೊಚ್ಕೊಳ್ತಿದ್ದಾನೆ ಅನ್ನೋ ಥರ ಅನಿಸುತ್ತೆ. ಬಟ್ ಮೋಸ್ಟ್ ಆಫ್ ದ ಥಿಂಗ್ಸ್ ಅವ್ನು ರಿಯಲ್ ಆಗಿ ಇರೋದನ್ನೇ ಹೇಳಿರ್ತಾನೆ, ಮಾಡಿರೋದನ್ನೇ ಹೇಳಿರ್ತಾನೆ. ಬಟ್ ಅದು ಹೇಳ್ಕೊಳ್ಳುವಾಗ ಅವ್ನು ಸ್ವಲ್ಪ ಟೋನ್ ಇದೆ, ಡೈಲಾಗ್ ಥರ ಹೇಳ್ತಾನೆ. ಆ ಟೋನ್ ಇರ್ಬೋದು ಅಥವಾ ಇದಿರ್ಬೋದು, ಅದು ಸ್ವಲ್ಪ ನೆಗೆಟಿವ್ ಆಗ್ತಿರುತ್ತೆ. ಸೊ ಅದು ಬಿಟ್ಟರೆ ಅವ್ನು ರಿಯಲ್ ಆಗಿ ಇಲ್ಲಿರೋ ಸೆಟ್ಟಲ್ಲಿ ಯಾರೇ ಏನು ಕೇಳಿದ್ರು ಎಲ್ಲರಿಗೂ ಕೇಳಿಸಿದೆ. ಊಟ ಆಯಿತು, ಏನೇ ತರಿಸಿದ್ರು ಊಟಕ್ಕೆ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ರಿಗೂ ಸೇರಿನೇ ಆರ್ಡರ್ ಮಾಡ್ತಿದ್ದ, ಒಬ್ರಿಗೂ ಬಿಡ್ತಾ ಇರಲಿಲ್ಲ. ನಾನೇ ಆ್ಯಕ್ಚುಲಿ ಎಷ್ಟೊಂದು ಸತಿ ಹೇಳ್ತೀನಿ, ನೀನು ದುಡ್ದಿರೋ ದುಡ್ಡು ಈ ಶೋಯಿಂದ ನೀನು ಕಷ್ಟಪಟ್ಟು ದುಡಿತಾ ಇದೆಯಾ, ನೀನು ಇಟ್ಕೋ, ನಿನಗಿಟ್ಕೋ, ಯಾರಿದ್ದಾರೆ ಇವಾಗ, ನೀನೇ ನೋಡ್ಕೊಬೇಕು, ಜಾಸ್ತಿ ಖರ್ಚು ಮಾಡಬೇಡ ಅಂತ. ಬಟ್ ಅದೆಲ್ಲ ಅವನು ಎಷ್ಟು ದುಡ್ಡು ಇರಲಿ ಅದೇ ಯೋಚನೆ ಮಾಡ್ತಾ ಇರಲಿಲ್ಲ. ಎಲ್ರಿಗೂ ಕೆಲವೊಂದು ಸತಿ ಬಟ್ಟೆ ಇರ್ತಾ ಇರಲಿಲ್ಲ, ಯಾರ್ದಾದ್ರು ಔಟ್ಫಿಟ್ ಲಾಸ್ಟ್ ಮೂಮೆಂಟಲ್ಲಿ ಅವ್ರೇನೋ ಚೆನ್ನಾಗಿರಲ್ಲ, ಇವನೇ ಆರ್ಡರ್ ಮಾಡಿ ಕೊಡ್ತಿದ್ದ ಬಟ್ಟೆನ. ಸೊ ಈ ಥರ ಹೆಲ್ಪಿಂಗ್ ನೇಚರು ತುಂಬ ಇದೆ. ಆ್ಯಂಡ್ ನಾನು ಎಲ್ಲರೂ ಮಾತಾಡಿಸ್ಬೇಡ, ಒಂದು ಲಿಮಿಟಲ್ಲಿ ರಿಸರ್ವ್ಡ್ ಆಗಿರೋ ಬಕೆಟ್ ಹಿಡಿಯೋ ಥರ ಅನಿಸುತ್ತೆ ಅದು. ಬಟ್ ಹಂಗಿಲ್ಲ, ಅವನು ಎಲ್ಲರನ್ನೂ ಮಾತಾಡ್ಸೋಣ, ಎಲ್ಲರೂ ಅವರು ಪಾಪ ನನ್ನ ಹೇಳಿದ್ರೆ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡಬೇಕು ಅಂತ ಸರೌಂಡಿಂಗಲ್ಲಿರೋ ಎಲ್ಲರ ಬಗ್ಗೆನೂ ತುಂಬ ರೆಸ್ಪೆಕ್ಟ್ ಇಟ್ಕೊಂಡಿರ್ತಾನೆ, ತುಂಬ ಜೆನ್ಯೂನ್ ಆಗಿ ಹೆಲ್ಪ್ ಮಾಡ್ತಾನೆ. ಸೊ ಅದು ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿಲ್ಲ. ಗೊತ್ತಾಯ್ತು ಇವಾಗ ರಕ್ಷಕ್. ಆ ಥರದೆಲ್ಲ ಏನೂ ಇಲ್ಲ. ಯಾಕಂದರೆ ಇವತ್ತಿಂದ ಅಲ್ಲ, ಅದು ಮುಂಚೆಯಿಂದ ನಾನು ಇವ್ರು ಪದೇ ಹೇಳ್ತಾ ಇರ್ತೀನಿ. ಅದು ನಮ್ಮ ತಾತ ಇದ್ದಾಗಿಂದ ಆಗಿರಲಿ, ಆ ಸೇವೆಗಳು ಮಾಡ್ಕೊಂಬಂದಿರೋ ನಮ್ಮ ಅಪ್ಪ ಇದ್ದಾಗ, ಅಂದರೆ ನೀವೆಲ್ಲ ನೋಡಿರ್ತೀರ ನಮ್ಮ ತಂದೆನ ಸೆಟ್ಟಲ್ಲಿ ಎಲ್ರಿಗೂ ಊಟ ಹಾಕ್ಸೋದಾಗಿರ್ಬೋದು, ಯಾರಿಗಾದ್ರೂ ಕಷ್ಟ ಅಂತ ಬಂದವ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು. ಇವತ್ತು ನಾನು ಕಷ್ಟ ಬಿದ್ದು ಇಲ್ಲಿ ಗಂಟ ಬಂದಿದ್ದೀನಿ, ಒಂದೊಂದು ರೂಪಾಯಿಗೆ ಇವತ್ತು ಕಷ್ಟ ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ, ಇನ್ನೊಬ್ರು ಯಾರೋ ಒಬ್ರು ಕಷ್ಟ ಅಂತ ಹೇಳಿದಾಗ ನಾವು ಹೆಲ್ಪ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ದೇವ್ರು ಎಲ್ಲೊಂದು ಕಡೆ ನನಗೆ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಂಥದಿಲ್ಲ. ನಾನು ಅವ್ರಿಗೇನೋ ಮಾಡಿದೆ, ಇವ್ರಿಗೇನೋ ಮಾಡಿದೆ, ಅದು ನನಗೆ ಹೇಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಅದನ್ನ ಅಲ್ಲೇ ನಾನು ಏನು ಮಾಡಿದೆ ಅಲ್ಲೇ ಮುಚ್ಚಿಬಿಟ್ಟು ಅಲ್ಲೇ ಬರ್ತಾ ಇರ್ತೀನಿ ಆಚೆ ಅಷ್ಟೇ. ಕೊನೆಯದಾಗಿ ಒಂದು ಪ್ರಶ್ನೆ, ಇವಾಗ ಜೋಡಿನ ನೋಡ್ತಾ ಇದ್ದಾರೆ ಅಂದರೆ ಒಂದು ಕಡೆ ಏನಾಗುತ್ತೆ ಅಂದರೆ ಇವರಿಬ್ರು ಪೇರ್ ಅಂತ ಮಾತಾಡ್ಕೊಳ್ತಾರೆ ಹೊರಗಡೆ, ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ ನಿಮ್ಮ ಪ್ರೊಫೆಷ್ನಲ್ ಲೈಫಿಗೆ ಬಂದ್ವಿ ಅಂದರೆ ಓಕೆ ಈ ಜೋಡಿನ ಇಟ್ಕೊಂಡು ನಾವೇನಾದರೂ ಪ್ರಾಜೆಕ್ಟ್ ಮಾಡಬೇಕು, ಈ ಜೋಡಿನ ಇಟ್ಕೊಂಡು ಏನಾದರೂ ಫಿಲ್ಮ್ ಮಾಡಬೇಕು, ಅಥವಾ ಏನಂತಾರೆ ವೆಬ್ ಸೀರೀಸು ಇಲ್ಲ ಆಲ್ಬಮ್ ಸಾಂಗು, ಆ ಥರದ್ದು ಏನಾದರೂ ಆಫರ್ ಬಂತ ಮಾಡೋ ಪ್ಲ್ಯಾನ್ಸ್ ಏನಾದರೂ ಇದೆಯಾ? ಹೌದು, ಆ ಥರದ್ದೆಲ್ಲ ಬರ್ತಾ ಇದೆ. ಬಟ್ ನಾವು ಸೂಟ್ ಆಗೋ ಥರದ್ದು ಒಳ್ಳೆ ಬಜೆಟ್ ಇರಬೇಕು, ಅಂದರೆ ಹೆಂಗೆಂಗೋ ಮಾಡಿದ್ರೆ ಆಗಲ್ಲ. ಸೊ ಈ ರೀತಿದೆಲ್ಲ ಕೆಲವೊಂದು ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರೋದು ಮಾಡಬೇಕು. ಇಲ್ಲ ಅಂತಂದರೆ ಸುಮ್ಮನೆ ಫ್ಲಾಪ್ ಆಗೋದು ಬೇಡ ಅಂತ ಒಂದು ಕ್ವಾಲಿಟಿ ಪ್ರಾಜೆಕ್ಟ್ನ ಮಾಡೋಣ ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿದೆ. ಸೊ ಪ್ಲ್ಯಾನ್ ನಡೀತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೋ ತನಕ ನಮ್ಮ ಜೊತೆಗೆ ನೀವು ಮಾತಾಡಿದ್ದೀರಾ, ಮುಕ್ತವಾಗಿ ಮಾತಾಡಿದ್ದೀರಾ, ಒಂದಿಷ್ಟು ವಿಷಯಗಳನ್ನು ರಮೋಲಾ ನಿಮ್ಮ ಬಗ್ಗೆ ನಮಗೆ ಹೇಳಿದ್ರು. ಆ್ಯಂಡ್ ಆಲ್ ದ ಬೆಸ್ಟ್, ನಿಮ್ಮಿಬ್ಬರಿಗೂ ಏನೇ ಪ್ರಾಜೆಕ್ಟ್ ಮಾಡಿದ್ರು ಅದರಲ್ಲೆಲ್ಲ ಸಕ್ಸಸ್ ಸಿಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ತುಂಬ ಚೆನ್ನಾಗಿ ನಗ್ನಗ್ತಾ ನಮಗೆ ಕ್ವೆಶನ್ಸ್ ಕೇಳಿದ್ರಿಂದ ನಾವು ಅಷ್ಟೇ ಪ್ರೀತಿಯಿಂದ ನೀವು ಕೇಳಿದ್ದಕ್ಕೆಲ್ಲ ಆನ್ಸರ್ ಮಾಡಿದ್ದೀವಿ. ನಂದು ಇಷ್ಟು ದಿನ ನೀವು ಒಬ್ಬರೇ ಇಂಟರ್ವ್ಯೂ ಕೇಳ್ತಿದ್ರಿ, ಇವತ್ತು ನನ್ನ ಪಾರ್ಟ್ನರ್ ಅನ್ನೋ ಜೊತೆ ಬಂದಿದ್ದೀನಿ. ಇದಕ್ಕಿಂತ ಬೇಕಾ ಒಬ್ಬರು ಇಂಟರ್ವ್ಯೂ? ನಾನು ಇಂಟರ್ವ್ಯೂ ಕೇಳಿದ್ದೀನಿ, ಅದಕ್ಕೆ ರೆಸ್ಪಾಂಡ್ ಇಲ್ಲ ಈ ಮನುಷ್ಯಂದು ಆಯ್ತಾ. ನಾನು ಎರಡು ವಾಯ್ಸ್ ನೋಟ್ ಕಳಿಸಿ ರಮೋಲಾಗೆ ಹೇಳ್ತೀನಿ, ಕಾಲ್ ಮಾಡ್ಲಾ ರಮೋಲಾಗೆ, ಬೇಡ ಬರ್ತೀನಿ ಅಂತ ಹೇಳ್ಕೊಳ್ತಾರೆ. ನೆಕ್ಸ್ಟ್ ಏನಾದರೂ ರಕ್ಷಕನ ಮಾತಾಡ್ಸ್ಬೇಕಂದ್ರೆ ರಮೋಲಾ ಕಾಲ್ ಮಾಡ್ತೀನಿ, ರಮೋಲಾ ಒಂದು ಸ್ವಲ್ಪ ಹೇಳಿ ಮಾತಾಡೋದಕ್ಕೆ ಅಂತ. ಆ ಥರ ಇಲ್ಲ. ಅವಾಗ ಹೇಳ್ತಾರೆ, ಓ ನಮ್ಮ ಬೇಬಿನಾ ನಾಳೆ ಯಾವಾಗ ಬರಲಿ, ಇವಾಗ ಕೊಡ್ಲಾ ಇಂಟರ್ವ್ಯೂ, ಇವಾಗಲೇ ಕೊಡ್ಲಾ ಅಂತ ಹೇಳ್ತಾರೆ. ಅಲ್ಲ, ಥ್ಯಾಂಕ್ ಯು ಸೊ ಮಚ್ ಎಲ್ಲ ಮೀಡಿಯಾದವ್ರಿಗೆ, ಎಲ್ಲ ಟ್ರೋಲ್ ಪೇಜಸ್ಗೆ, ಚಾನಲ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಇಲ್ಲಿ ಗಂಟ ಕರ್ಕೊಂಬಂದಿದ್ದೀರಾ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನಾವು ಗೆಲ್ಲೋ ಗಂಟ ಮೂಮೆಂಟ್ ನೀವು ಕರ್ಕೊಂಬಂದಿದ್ದೀರ ಅಂತ ಹೇಳಿದ್ರೆ ಅದು ನಿಮ್ಮ ಗೆಲುವು. ನಾವು ಕಷ್ಟ ಬಿದ್ದಿದ್ದೀವಿ, ಅದು ಇಷ್ಟಪಟ್ಟು ನೀವು ನಮ್ಮನ್ನ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್.
ಇದಾಗಿತ್ತು ರಕ್ಷಕ್ ಮತ್ತೆ ರಮೋಲ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವೈದೇಹಿ, ವಿಶ್ವವಾಣಿ ಸ್ಪೆಷಲ್, ಬೆಂಗಳೂರು.